ಈ ಪ್ರಪಂಚ, ದ ಹೋಲ್ ಯೂನಿವರ್ಸ್ ಒಂದು ರೀತಿ ಕಾರ್ಪೆಟ್ ಥರ, ಎರಡು ಕಲರ್ ನೋಡಿ ಹೇಗೆ ಅದು ಸ್ಪೇಸ್ ಆ್ಯಂಡ್ ಟೈಮ್ ಎರಡೂ ಬೆರೆಸಿ ಮಾಡಿರೋ ಕಾರ್ಪೆಟ್ ಥರ ಕಾಣಿಸುತ್ತೆ. ದ ಹೋಲ್ ಯೂನಿವರ್ಸ್ ಪ್ರತಿಯೊಂದು ಅಣುವಿನಲ್ಲೂ ಸ್ಪೇಸ್ನಲ್ಲಿ ಟೈಮ್ ಇದೆ, ಪ್ರತಿಯೊಂದು ಮೊಮೆಂಟ್ನಲ್ಲೂ ಸ್ಪೇಸ್ ಇದೆ. ಅದೇ ಥರನೇ ಈ ಒಂದು ಪಿಂಡಾಂಡವೂ ಕೂಡ ಸ್ಪೇಸ್ ಆ್ಯಂಡ್ ಟೈಮ್, ಮ್ಯಾಟರ್ ಆ್ಯಂಡ್ ಮೈಂಡ್ ಹಾಕಿ ತೊಗೊಂಡ್ರೆ ಅರ್ಥ ಆಗುತ್ತೆ. ಮೈಂಡ್ ಆ್ಯಂಡ್ ಮ್ಯಾಟರ್ ಇದೇನೋ ಒಂದು ಪಂಚಭೂತಗಳ ಶರೀರ, 5 ಬಣ್ಣದ್ದು, 5 ಎಲಿಮೆಂಟ್ಸ್. ಹಾಗೆ ಸ್ಪೇಸ್ ಅನ್ನೋದು, ಟೈಮ್ ಅನ್ನೋದು 3 ಬಣ್ಣ, ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. ಸ್ಪೇಸ್ 5 ಬಣ್ಣ, ಹಾಗೆ 8 ಬಣ್ಣದ ಒಂದು ಆಟ ನಡೀತಾ ಇದೆ. ಇದನ್ನೆಲ್ಲ ಒಂದರೊಳಗೊಂದು ಸೇರಿಸಿರೋದು ಪ್ರಾಣ, ದ ಲೈಫ್ ಎನರ್ಜಿ. ಲೈಫ್ ಎನರ್ಜಿ ಎಲ್ಲ ಕಡೆನೂ ಇದೆ. ನಾವು ತುಂಬ ರೆಸ್ಪೆಕ್ಟ್ ಕೊಡಬೇಕು ಉಸಿರಾಟಕ್ಕೆ. ಗಾಳಿ ತಗೊಳ್ಳೋದನ್ನು ನಾವು ಸೃಷ್ಟಿ ಅಂದರೆ, ಗಾಳಿ ಬಿಡೋದನ್ನು ಲಯ ಅಂದರೆ, 2 ಉಸಿರಾಟದ ಮಧ್ಯದ ಜಾಗ ಬಹಳ ಮುಖ್ಯ. ಒಂದು ಸೃಷ್ಟಿ, ಒಂದು ಲಯ ಆದರೆ ಮಧ್ಯದಲ್ಲಿರೋದೇನು? ಸ್ಥಿತಿ, ಇಟ್ಸ್ ಮೇಂಟೆನೆನ್ಸ್. ದ ಹೋಲ್ ಎನರ್ಜಿ ಈಸ್ ಮೇಂಟೈನಿಂಗ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್. ಅದೇ ವಿಷ್ಣು ಪವರ್, ಮೇಂಟೆನೆನ್ಸ್ ಪವರ್. ಶಿವ ಮತ್ತು ಬ್ರಹ್ಮರ ಮಧ್ಯೆ ಇರೋ ವಿಷ್ಣು ಆ ಮಧ್ಯದ ಸ್ಪೇಸ್ನಲ್ಲಿ ಕುಂಭಕ ಮಾಡಿ, ಶೂನ್ಯಕ ಮಾಡಿ, ಅಲ್ಲಿ ಆ ಒಂದು ವ್ಯಾಕ್ಯೂಮ್, ಅಲ್ಲಿ ಫುಲ್ನೆಸ್ ಎರಡೂ ಬಹಳ ಅದ್ಭುತವಾದದ್ದು. ಅದಕ್ಕೆ ನಾವು ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಪ್ರಾಣಾಯಾಮದಲ್ಲಿ ನಿಧಾನವಾದ ಉಸಿರಾಟ, ಡೆಲಿಬರೇಟಾಗಿ ನಿಧಾನವಾಗಿ ಉಸಿರಾಡಬೇಕು. ಆಮೇಲೆ ಪೂರ್ತಿಯಾಗಿ ಉಸಿರಾಡಬೇಕು. ಉಸಿರಾಡುವಾಗ ಮಧ್ಯದಲ್ಲಿ ಜರ್ಕ್ಸಿರಬಾರ್ದು. ನಾವು ಗಂಟ್ಲಿಂದ ಶಬ್ದ ಮಾಡಿಕೊಂಡು ಎಕ್ಸಲೇಷನ್ ಮಾಡ್ತೀವಿ, ರೇಚಕ ಅಂತ ಹೇಳ್ತೀವಿ. ರೇಚಕ ಮಾಡುವಾಗ ಗಂಟ್ಲಿಂದ ಶಬ್ದ ಮಾಡಿಕೊಂಡು, ಪೂರಕ ಅಂದರೆ ಗಾಳಿನ ತಗೊಳ್ಳೋದು, ಫುಲ್ ತಗೋಬೇಕು. ರೇಚಕ ಫುಲ್ ಮಾಡಬೇಕು, ಪೂರಕ ಫುಲ್ ಮಾಡಬೇಕು. ಅದು ಫುಲ್ ಬ್ರೀದಿಂಗ್, ಸ್ಲೋ ಬ್ರೀದಿಂಗ್, ಕಂಟಿನ್ಯೂಸ್ ಬ್ರೀದಿಂಗ್, ಫುಲ್ ಬ್ರೀದಿಂಗ್. ಪೂರ ಉಸಿರಾಡಬೇಕು, ನಿಧಾನವಾಗಿ ಪೂರ ಉಸಿರಾಡಬೇಕು. ಖಾಲಿ ಆಗಬೇಕು ಹೊಟ್ಟೆ, ಆ ಖಾಲಿ ಜಾಗ ಫೀಲ್ ಆಗಬೇಕು. ಚೆನ್ನಾಗಿ ತೊಗೋಬೇಕು, ಹೊಟ್ಟೆ ತುಂಬ ಗಾಳಿ ತೊಗೋಬೇಕು, ಬೆಲೂನಲ್ಲಿ ತುಂಬಿಕೊಂಡಾಗೆ ಅದನ್ನು ಫೀಲ್ ಮಾಡಬೇಕು. ಫೀಲಿಂಗ್ ದಟ್ ಕುಂಭಕ, ಫೀಲಿಂಗ್ ದಟ್ ಶೂನ್ಯಕ ಇಸ್ ಟೋಟಲಿ ಎ ಡಿಫ್ರೆಂಟ್ ಫೀಲಿಂಗ್. ಅದನ್ನು ಅನುಭವಿಸಿ ನೋಡಬೇಕು. ಪ್ರಾರಂಭದಲ್ಲಿ 2 ಕೌಂಟ್ಸ್ ಹಿಡ್ಕೊಳ್ಳೋಕ್ಕಾಗತ್ತೆ, 1, 2. ಆಮೇಲೆ ಬರ್ತಾ ಬರ್ತಾ ನಿಮ್ಮ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ಆ ಮಧ್ಯದ ಸ್ಪೇಸ್ನಲ್ಲಿ ಜಾಸ್ತಿ ಹೊತ್ತಿರ್ತೀರ. ಎಕ್ಸ್ಪ್ಯಾನ್ಷನ್ ಆಫ್ ದಿ ಪ್ರಾಣ, ಉಸಿರಾಟದ ಮಧ್ಯೆ ಪ್ರಾಣ ಎಕ್ಸ್ಪ್ಯಾಂಡ್ ಆಗುತ್ತಲ್ಲ, ಆ ಸ್ಪೇಸ್ನ ಯಂತ್ರ ಅಂತ ಕರೀತಾರೆ. ಇನ್ನೂ ಹೆಚ್ಚು ಆಳವಾಗಿ ಹೋದರೆ ಆ ಪ್ರಾಣ ಎಕ್ಸ್ಪ್ಯಾಂಡ್ ಆಗುವಾಗ ಬರುವ ಶಬ್ದನೇ ಮಂತ್ರ. ಎಕ್ಸ್ಪ್ಯಾನ್ಷನ್ ಆಫ್ ದಿ ಪ್ರಾಣ, ಸೌಂಡ್ ಆಫ್ ದಿ ಪ್ರಾಣ, ಮಂತ್ರ ಆ್ಯಂಡ್ ಯಂತ್ರ. ಇನ್ನೂ ಅದು ಆಳವಾಗಿ ಹೋದಾಗ ತುಂಬ ಎಕ್ಸ್ಪೆರಿಮೆಂಟ್ಸು ಪ್ರಾಣಾಯಾಮದಲ್ಲಿ ಮಾಡಬೇಕು. ನಿಧಾನವಾದ ಉಸಿರಾಟ, ಪೂರ್ತಿ ಉಸಿರಾಟ, 4 ಹಂತದಲ್ಲಿ ಉಸಿರಾಟ ಆಡ್ತೀವಿ. ಅಂದರೆ ಗಾಳಿ ತಗೊಳ್ಳೋದು ಪೂರಕ, ಬಿಡೋದು ರೇಚಕ, ಖಾಲಿ ಇರೋದು ಶೂನ್ಯಕ, ತುಂಬಿಕೊಂಡಿರೋದು ಕುಂಭಕ. ಇದನ್ನು ರೇಷಿಯೋ ಮೇಲೆ ಪ್ರಾರಂಭದಲ್ಲಿ ಮೆಡಿಟೇಷನ್ ಥರ ಶುರು ಮಾಡಿ ಯಾರು ಬೇಕಾದರೂ ಮಾಡ್ಬೋದು. 2 ಕೌಂಟ್ಸ್ ಖಾಲಿ, 2 ಕೌಂಟ್ಸ್ ಕುಂಭಕ, ತುಂಬಿಕೊಂಡಿರೋದು. ಆ 2 ಕೌಂಟ್ಸ್ ನೀವು ನಂಬರ್ ಎಣಿಸ್ಬೇಡಿ. ಗಾಳಿನ ಹೊರಗಡೆ ಬಿಟ್ಟಾಗ ಖಾಲಿ ಆಗುತ್ತಲ್ಲ, ಕೃಷ್ಣ ಕೃಷ್ಣ ಅಂತ ಮನಸ್ಸಲ್ಲಿ ಎರಡು ನಾಮಸ್ಮರಣೆ ಮಾಡಿ. ಗಾಳಿ ತಗೊಂಡಾಗ ಫುಲ್ ಆದಾಗ ರಾಮ ರಾಮ ಅಂತ, ರಾಮ ರಾಮ 2 ಕೌಂಟ್ಸ್, ಕೃಷ್ಣ ಕೃಷ್ಣ 2 ಕೌಂಟ್ಸ್, ಆ ಥರ ಪ್ರಾರಂಭ ಮಾಡ್ಕೊಂಡು ಬನ್ನಿ. ರಾಮ ರಾಮ ಅಂದಾಗ ಜಾಸ್ತಿ ಹೊತ್ತು ಹಿಡ್ಕೊಳಕ್ಕಾಗತ್ತೆ. ಕೃಷ್ಣ ಕೃಷ್ಣ ಅಂದರೆ ಜಾಸ್ತಿ ಹೊತ್ತು ನಮ್ಮ ಕೈಯಲ್ಲಿ ಶೂನ್ಯದಲ್ಲಿ ಇರೋಕ್ಕಾಗುತ್ತೆ. ನಮಗೆ ಆ ಒಂದು ಭಾವ ಬರುತ್ತೆ. ಭಾವ ಬಂದಾಗ
ಪ್ರಾಣಾಯಾಮದಲ್ಲಿ ಫೀಲಿಂಗ್ನಲ್ಲಿ ಪ್ರಾಣಾಯಾಮ ಮಾಡಿದಾಗ, ಕಾನ್ಷಿಯಸ್ ಲೆವೆಲ್ನಲ್ಲಿ ಪ್ರಾಣಾಯಾಮ ಮಾಡಿದಾಗ ನಮ್ಮ ಪ್ರಾಣಾಯಾಮದಲ್ಲಿ ಗ್ರೋತ್ ಕಾಣಿಸುತ್ತೆ. ನಾನು ನಾಳೆ ಮುಂದುವರಿಸ್ತೀನಿ.